बीजापुर में कम्मारा समाज कमेटी और श्री सिद्धेश्वर कोचिंग क्लासेस की ओर से सिद्धेश्वर कोचिंग क्लासेस के स्टूडेंट्स के साथ महाशरण श्री कम्मार कल्लैया जयंती उत्सव मनाई गई। इस मौके पर समाज के सीनियर मेंबर्स अरविंद कंबार, श्रीशैल कंबार, संजीव लोहार, आनंद कंबार, शिवानंद कंबार और कंबार समाज के कई परिवारजन मौजूद रहे। प्रोग्राम को सफल बनाने में श्री सिद्धेश्वर कोचिंग क्लासेस के प्रेसिडेंट सुरेश जत्ती का विशेष सहयोग रहा। ನಾವು ಅರ್ಥಪೂರ್ಣವಾಗಿ ಮಾಡ್ಬೇಕಂತ ಎಲ್ಲರೂ ಇದನ್ನು ಸಭೆ ಮಾಡಿ ನಾವು ಮಾಡಿದ್ದೇವೆ ಸುಜನ ಯಾಕಂದ್ರೆ ಅನ್ನದಾಸೋಹ, ಜ್ಞಾನದಾಸೋಹ, ಆಶ್ರಯ ದಾಸೋಹ. ಯಾವ್ದು ಆಶ್ರಯ? ಅನ್ನ, ಜ್ಞಾನ, ಆಶ್ರಯ ಕೊಟ್ಟರು ತ್ರಿವಿಧ ದಾಸೋಹ ಅಂತೀವಿ ನಾವು. ಈಗ ನಮಗೆ ಯಾವ ದಾಸೋಹ ಕೊಟ್ಟರು? ಜತ್ತಿ ಸರ್ ಅವರು ಆಶ್ರಯ ಕೊಟ್ಟರು. ಅವ್ರದ್ದು ದಾಸೋಹ. ಇದು ಒಂದು ಕಾರ್ಯಕ್ರಮ ಮಾಡ್ಕೊಂಡು ಮಾಡ್ರಿ ಗುರುಗಳು. ಯಾಕಂದ್ರೆ ಸಿದ್ದೇಶ್ವರ ಅಪ್ಪ ಇವತ್ತಿನ ದಿವಸ ನಾವು ಶ್ರೀ ಸಿದ್ದೇಶ್ವರ್ ಕೋಚಿಂಗ್ ಕ್ಲಾಸಸ್ ಹಾಗೂ ಕಮ್ಮಾರ್ ಸಮಾಜ ವಿಜಯಪುರ ವತಿಯಿಂದ ಇವರ ಸಹಯೋಗದಲ್ಲಿ ಇವತ್ತು ನಾವು ಈ ಮಹಾಶರಣ ಶ್ರೀ ಕಮ್ಮಾರ್ ಕಲ್ಲೆಯ ಜಯಂತಿಯನ್ನು ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಏಕೆಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ವಿದ್ಯಾರ್ಥಿಗಳಲ್ಲಿ ನಾವು ಈಗಿನಿಂದಲೇ ನಾವು ಮೌಲ್ಯವನ್ನು ಬಿತ್ತಿದರೆ ಅವರು ಸಹ ಒಂದು ನಿಜವಾದ ಮುಂದೆ ಶರಣರಾಗುವಂಥ, ಅಂದರೆ ಕಾಯಕದಲ್ಲಿ ಆ ತತ್ವವನ್ನು ಅಳಿಸ್ಕೊಂಡ್ರೆ ವಿದ್ಯಾರ್ಥಿ ಜೀವನದಲ್ಲೇ ಆ ಕಾಯಕ ತತ್ವ ಆಗಿರ್ಬೋದು, ಜೀವನದ ಕೆಲವೊಂದು ಶರಣರ ಆಗಿರ್ಬೋದು, ಆ ಮೌಲ್ಯಗಳನ್ನು ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮುಂದೆ ಸಾಗುವಂಥ ಜೀವನ ಅವರಿಗೆ ತುಂಬ ಸುಖಕರವಾದ ಜೀವನ ಆಗಿರ್ಬೋದು. ಇವತ್ತು ವಿಜಯಪುರ ಜಿಲ್ಲಾದ ವತಿಯಿಂದ ಎಲ್ಲ ನಗರದ ಕಮ್ಮಾರ್ ಸಮಾಜದ ವತಿಯಿಂದ ಆಗಿರ್ಬೋದು ಹಾಗೂ ನಮ್ಮ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆದಿದೆ. ಕಮ್ಮಾರ್ ಶರಣ ಕಲ್ಲಯ್ಯನವರು ಸುಮಾರು 12ನೇ ಶತಮಾನದಲ್ಲಿ ಬಸವಣ್ಣನ ಜೊತೆಗೂಡಿ ಕಾಯಕ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಕಾಯಕವನ್ನು ಮಾಡ್ತಾ ತಮ್ಮ ಜೀವನವನ್ನು ನಡೆಸ್ತಾ ಇದ್ದರು ಹಾಗೂ ಇತರರಿಗೂ ಮಾದರಿಯಾಗಿದ್ದರು. ಅವರ ತತ್ವಗಳು ಇಂದಿಗೂ ಸಹ ಸಮಕಾಲೀನ ತತ್ವಗಳು ಇಂದಿಗೂ ಸಹ ಜೀವಂತವಾಗಿವೆ. ಅವರು ಶರಣರು ಈಗ ಇರಲಿಕ್ಕಿಲ್ಲ, ಆದರೆ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಶ್ರೀ ಆನಂದ್ ಕಂಬಾರ್, ಆಂಗ್ಲ ಭಾಷಾ ಶಿಕ್ಷಕ, ತಿಕೋಟಾದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕಂಬಾರ್ ಸಮಾಜದ ಮುಖಂಡನಾಗಿ ಇಲ್ಲಿ ವಿಜಯಪುರದಲ್ಲಿ ಎಲ್ಲರೂ ಮುಖಂಡರು, ಅದು ನಾನು ಸಹ ಒಬ್ಬ ಶಿಕ್ಷಕನಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತೇನೆ. ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪಿಗಳಾದಂತಹ ಗುರುಗಳನ್ನ ಮನದಲ್ಲಿಟ್ಟುಕೊಂಡು ನಡೆದಾಡುವ ದೇವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಂಬಾಜಿಯವರ ಒಂದು ಸನ್ನಿಧಿಯಲ್ಲಿ. ಯಾಕಂದ್ರೆ ನಾವು ಯಾವಾಗಲೂ ಆನಂದ್ ಸರ್ ನಾವು ಮಗಳು ಬಿಡಿದ್ರು, ಅದನ್ನು ನೋಡಕ್ ಸಿಂಪಲ್ ಇದ್ರು ಕೂಡ ಪೂಜ್ಯ ಅಪ್ಪಾಜಿಯವರ ಒಂದು ಮಾರ್ಗದರ್ಶನದಲ್ಲಿ, ಯಾಕಂದ್ರೆ ಅಂತ ಒಂದು ಅಪ್ಪಾಜಿಯವರನ್ನು ನೋಡುವಂತ ಸೌಭಾಗ್ಯ ನಮ್ದು ಆನಂದ್ ಗುರುಗಳಾಯ್ತು. ಯಾವಾಗ ನಾವು ಪ್ರವಚನ ಕೇಳಕ್ ಅಲ್ಲೇ ಹೋಗ್ತಿತ್ತು, ಮನೆ ಮೊದಲು ಅಲ್ಲೇ ಇತ್ತು. ಅಂತವರ ಒಂದು ಹೆಸರಿಟ್ಟುಕೊಂಡು ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ಅನ್ನುವಂತ ಈ ಒಂದು ಅಪ್ಪಾಜಿಯವರ ಸನ್ನಿಧಿಯಲ್ಲಿ ನಮ್ಮ ಕಮ್ಮಾರ್ ಸಮಾಜದ ಕಾಯಕವಾಗಿ ಮಹಾಶರಣರ ಕುಮಾರ ಕಲ್ಲಯ್ಯ ಅವರ ಒಂದು ಜಯಂತ್ಯೋತ್ಸವವನ್ನು ಮಾಡುವಂತಹ ಸೌಭಾಗ್ಯ ನಮ್ಮ ಮುದ್ದು ಮಕ್ಕಳದ್ದು ನಮ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಆನಂದ್ ಸರ್ ಮತ್ತೆಲ್ಲ ಗುರು ಹಿರಿಯರು ಹೇಳಿದ್ರು. ನಾನು ಮೊದಲಿಂದ ಹೇಳ್ಕೊತ ಬಂದಿದ್ದೇನೆ, ಯಾವುದೇ ಜಾತಿ ಅಂದ್ರೆ ಜಾತ್ಯತೀತವಾಗಿ ನಾವು ಇಲ್ಲಿ ಸಾಮಾಜಿಕ ಸೇವೆಯನ್ನ ಮಾಡ್ಕೊತ ಬಂದಿದ್ವಿ. ನಾನು ಮೂಲತಃ ಮಹಾರಾಷ್ಟ್ರದಿಂದ ವಿಜಯಪುರ ಬಂದು 18 ವರ್ಷಗಳಾಯ್ತು. ಆನಂದ್ ಸರ್ ಅಂತವ್ರು, ಸರ್ ಅಂತವ್ರು, ಎಲ್ಲ ಗುರು ಹಿರಿಯರು ಅಂಗೈಯಲ್ಲಿ ಇಟ್ಕೊಂಡು ನಾನು ಬೆಳೆಸ್ತಾ ಇದ್ರೆ ಬೆಳೆಸಿರಿ. ಇಂಥ ಒಂದು ಸೌಭಾಗ್ಯ ಈ ಒಂದು ಸನ್ನಿಧಿಯಲ್ಲಿ ನನಗೆ ಉಗಳಿದ್ರು, ಒಂದು ಆಶ್ರಯ ಕೊಟ್ಟಿರ್ತೇವೆ. ಆಶ್ರಯ ಏನಾದಲ್ಲ, ಯಾಕಂದ್ರೆ ಬರುವಾಗ ಒಬ್ರೆ ಹೋಗುವ ಒಬ್ರೆ, ಬಂದು ಹೋಗು ನಡುವೆ ಇಂಥವ್ರು ಏನ್ ನಮ್ಮ ಬಳಗ ಸಿಗ್ತದೆ, ಅದೇ ನಮ್ಮ ದೊಡ್ಡ ಒಂದು ಸಾಧನೆ ಅನ್ನೋದಕ್ಕಿಂತ ಒಂದು ದೊಡ್ಡ ಆಸ್ತಿ ಅಂತ ಹೇಳ್ಬೋದು. ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿ. ಬಹಳ ದೊಡ್ಡ ಸನ್ಮಾನ ಮಾಡುವಂತ
ಮಾಸುಗಳಂತ ಇವಾಗ ಇನ್ನ ಯಾಕಂದ್ರೆ ಅಷ್ಟು ದೊಡ್ಡವರಾಗಿಲಿ ಇವರೇ ಏನಾರ ತಮ್ಮ ಶುಭಾಶೀರ್ವಾದ ಯಾವಾಗಲೂ ಇರ್ಲಿ. ನಾನು ಕೂಡ ತಮ್ಮೊಂದಿಗೆ ಯಾವಾಗಲೂ ಇರ್ತೀನಿ, ನಮ್ಮ ಜೊತೆಗೆ ತಾವೆಲ್ಲರೂ ಅಲ್ಲಿದೆ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ಪೂರ್ಣ ಹೇಳ್ತಾ ಇದ್ದೀನಿ. ಜೈ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾಗಾಗಿ ಎಲ್ಲರಿಗೂ ಪ್ರತಿಯೊಂದು ಜಾತಿಯಲ್ಲೂ ಕೂಡ ಒಬ್ಬೊಬ್ಬರು ಗುರು ಇರ್ತಾರೆ. ಹಾಗಾಗಿ ನಮ್ಮ ಕಾಯಕ ಯೋಗಿ ಮಹಾಶರಣ ಕಂಬಾರ ಕಲ್ಲಯ್ಯನವರ ಇವತ್ತು ಜಯಂತ್ಯೋತ್ಸವದ ಅಂಗವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾವು ವಿಜೃಂಭಣೆಯಿಂದ ಪ್ರಪ್ರಥಮವಾಗಿ ಈ ಒಂದು ಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದೀವಿ. ಹಾಗಾಗಿ ಅದನ್ನು ಹೇಳ್ಕೊಳ್ಲಿಕ್ಕೆ ತುಂಬ ಒಂದು ಖುಷಿ ಆಗುತ್ತೆ. ಇವತ್ತು ನಾವೆಲ್ಲ ಮಾಡಿರುವಂಥ ಈ ಒಂದು ಕಾರ್ಯದ ಬಗ್ಗೆ ಮತ್ತು ಅವ್ರ ಬಗ್ಗೆ ನಾವು ಅವರು ಹಾಕಿಕೊಟ್ಟಂಥ ದರ್ಶನದಲ್ಲಿ ನಾವೆಲ್ಲರೂ ಮುಂದುವರಿತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಕಂಬಾರ ಸಮಾಜಕ್ಕೆ ಜೈ. ಹೆಸರು ಶಾರದಾ ಅಂತ್ರಿ, ನಾನು ಗೃಹಿಣಿ.